ಆರ್ಸಿಬಿಗೆ ಖಡಕ್ ಎಚ್ಚರಿಕೆ ನೀಡಿದ ರಾಜ್ಯ ಸರ್ಕಾರ. ನೋಟಿಸ್ ನೀಡುವ ಎಚ್ಚರಿಕೆ. ಆರ್ಸಿಬಿ ಐಪಿಎಲ್ ಮೆಗಾ ಆಕ್ಷನ್ ಮುಗಿದ ಮೇಲೆ ಭಾರಿ ಚರ್ಚೆ ಆಗುತ್ತಿದೆ. ಐಪಿಎಲ್ ಆಕ್ಷನ್ ಮುಗಿಯುತ್ತಿದ್ದಂತೆ ಆರ್ಸಿಬಿ ಮ್ಯಾನೇಜ್ಮೆಂಟ್ ಸಾಮಾಜಿಕ ತಾಣದಲ್ಲಿ ಹಿಂದಿ ಪೇಜ್ ಒಂದನ್ನು ಆರಂಭಿಸಿತು. ಆರ್ಸಿಬಿ ಹಿಂದಿ ಪೇಜ್ ಓಪನ್ ಆಗುತ್ತಿದ್ದಂತೆ ಭಾರಿ ಜನಾಕ್ರೋಶಕ್ಕೆ ಕಾರಣವಾಗಿದೆ. ಐಪಿಎಲ್ ಆಕ್ಷನ್ 2024 ರ ಬಿಡಿಂಗ್ ನಲ್ಲಿ ಸರಿಯಾಗಿ ಕನ್ನಡದವರಿಗೆ ಮಣೆ ಹಾಕುತ್ತಿಲ್ಲ ಎಂಬ ಆಕ್ರೋಶ ಒಂದು ಕಡೆ ಆದ್ರೆ, ಈಗ ಆರ್ಸಿಬಿ ಮ್ಯಾನೇಜ್ಮೆಂಟ್ ಮತ್ತೊಂದು ಎಡವಟ್ಟು ಮಾಡಿಕೊಂಡಿದೆ. ಈ ಎಡವಟ್ಟು ಸಾಮಾಜಿಕ ತಾಣದಲ್ಲಿ ಕಿಚ್ಚು ಹೆಚ್ಚಿಸಿದೆ. ಆರ್ಸಿಬಿ ಹಿಂದಿ ಪೇಜ್ ಓಪನ್ ಮಾಡಿದ್ದಕ್ಕೆ ಸಾಮಾಜಿಕ ತಾಣದಲ್ಲಿ ಹಲವು ಚರ್ಚೆಗಳು ಆರಂಭವಾದವು. ಈಗ ಕನ್ನಡ ಪರ ಸಂಘಗಳು ಸಹ ಇದಕ್ಕೆ ಕೈ ಜೋಡಿಸಿವೆ. ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಹಿಂದಿ ಪೇಜ್ ಯಾವ ಕಾರಣಕ್ಕೆ ತೆರೆದಿದೆ ಎಂದು ಕರ್ನಾಟಕ ರಕ್ಷಣಾ ವೇದಿಕೆ ಅಧ್ಯಕ್ಷ ಟಿ.ವಿ. ನಾರಾಯಣಗೌಡ ಕಿಡಿಕಾರಿದ್ದಾರೆ. ಹಿಂದಿ ಗುಲಾಮಗಿರಿ ಹೇರುವ ನಿಮ್ಮ ಉದ್ದೇಶವಾಗಿದ್ದರೆ ಕರ್ನಾಟಕ ಬಿಟ್ಟು ತೊಲಗಿ ಎಂದು ಆಕ್ರೋಶ ಹೊರಹಾಕಿದ್ದಾರೆ. ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡವನ್ನು ಕನ್ನಡಿಗರು ಮೊದಲಿನಿಂದಲೂ ಬೆಂಬಲಿಸುತ್ತಾ ಬಂದಿದ್ದಾರೆ. ಆರ್ಸಿಬಿಗೆ ಇರುವಷ್ಟು ಅಭಿಮಾನಿಗಳು ಬೇರೆ ತಂಡಗಳಿಗಿಲ್ಲ. ಹೀಗಾಗಿ ಈ ತಂಡದ ಬ್ರ್ಯಾಂಡ್ ವ್ಯಾಲ್ಯೂ ಕೂಡ ದಿನೇ ದಿನೇ ಏರುತ್ತಿದೆ. ಐಪಿಎಲ್ ನ ಅತ್ಯಂತ ಶ್ರೀಮಂತ ತಂಡಗಳಲ್ಲಿ ಆರ್ಸಿಬಿಗೂ ಸ್ಥಾನವಿದೆ. ಈ ಸ್ಥಾನ ನೀಡುವಲ್ಲಿ ಕನ್ನಡಿಗರ ಪಾತ್ರವು ಮುಖ್ಯ ಎಂದು ನಾರಾಯಣಗೌಡ ತಿಳಿಸಿದ್ದಾರೆ. ಆರ್ಸಿಬಿ ತಂಡಕ್ಕೆ ದೇಶದ ವಿವಿಧ ಭಾಗಗಳಲ್ಲೂ ಅಭಿಮಾನಿಗಳು ಇದ್ದಾರೆ. ಹಾಗಂದ ಮಾತ್ರಕ್ಕೆ ಹಿಂದಿ ಕನ್ನಡಿಗರ ಮೇಲೆ ಹೇರಬೇಡಿ. ನೀವು ಆರ್ಸಿಬಿ ಹಿಂದಿ ಪೇಜ್ ಓಪನ್ ಮಾಡಿದ್ದು ಯಾಕೆ ಎಂಬ ಪ್ರಶ್ನೆಯನ್ನು ಕರವೇ ಅಧ್ಯಕ್ಷರು ಕೇಳಿದ್ದಾರೆ. ಕರ್ನಾಟಕ ರಾಜ್ಯ ಸರ್ಕಾರ ಸಚಿವರು ಹೇಳಿದ್ದೇನು ಬನ್ನಿ ನೋಡೋಣ. ಈ ಬಗ್ಗೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಚಿವ ಶಿವರಾಜ್ ತಂಗಡಿ ಪ್ರತಿಕ್ರಿಯೆ ನೀಡಿದ್ದಾರೆ. ಇನ್ಮುಂದೆ ಆರ್ಸಿಬಿಯ ಪ್ರತಿ ಚಲನವಲನಗಳ ಬಗ್ಗೆ ನಾವು ಗಮನ ಹರಿಸುತ್ತೇವೆ. ಆರ್ಸಿಬಿ ತಂಡವನ್ನು ನಾವು ಬಹಳ ಗೌರವಿಸುತ್ತೇವೆ. ಆರ್ಸಿಬಿ ಬೆಂಗಳೂರು ತಂಡ ಎನ್ನುವ ಕಾರಣಕ್ಕೆ ನಮ್ಮ ಗೌರವವಿದೆ. ಇನ್ನು ಆ ತಂಡ ಎಷ್ಟೇ ಸಾರಿ ಸೋತರೂ ಸಹ ನಮ್ಮ ಆರ್ಸಿಬಿ ತಂಡದ ಮೇಲಿನ ಜನರ ಪ್ರೀತಿ ಕಡಿಮೆ ಆಗಿಲ್ಲ. ಕನ್ನಡಿಗರಿಗೆ ನೋವು ಮಾಡಬೇಡಿ ಎಂದಿದ್ದಾರೆ. ಆರ್ಸಿಬಿ ಹಿಂದಿ ಪೇಜ್ ಬದಲಾವಣೆ ಮಾಡದಿದ್ದಲ್ಲಿ ಆರ್ಸಿಬಿ ಕಾರ್ಯದರ್ಶಿಯನ್ನು ಕರೆದು ನೋಟಿಸ್ ನೀಡುವುದಾಗಿ ಎಚ್ಚರಿಕೆ ನೀಡಿದ್ದಾರೆ. ಕನ್ನಡ ಮತ್ತು ಕನ್ನಡ ಆರ್ಸಿಬಿ ಕ್ರಿಕೆಟ್ ಅಭಿಮಾನಿಗಳೇ, ಆರ್ಸಿಬಿ ಮ್ಯಾನೇಜ್ಮೆಂಟ್ ಅಗೌರವ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ದಯವಿಟ್ಟು ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸ್ ಅಲ್ಲಿ ಬರೆಯಿರಿ. ವಿಡಿಯೋನ ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.